ಶಿಡ್ಲಘಟ್ಟದಲ್ಲಿ ರೈತ ಸಂಘದ ವತಿಯಿಂದ ನಡೆದ ಪ್ರತಿಭಟನೆ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ರೈತರು ಕೆಎಐಡಿಬಿ ಭೂಸ್ವಾಧೀನ ವಿರೋಧಿಸಿ ನಡೆಸುತ್ತಿರುವ 45 ದಿನಗಳ ನಿರಂತರ ಹೋರಾಟದ ವೇಳೆ ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಶಿಡ್ಲಘಟ್ಟ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಗತಿ ಪರಿಶೀಲನಾ ಸಭೆಗೆ ಆಗಮಿಸಿದಾಗ ತಮ್ಮ ಅಹವಾಲು ಸಲ್ಲಿಸಲು ತೆರಳುತ್ತಿದ್ದ ರೈತರನ್ನು ಪೊಲೀಸರು ಬ್ಯಾರಿಕೇಡ್ ಹಾಕಿ ತಡೆದರು. ಈ ವೇಳೆ ನಾಗರಿಕ ಉಡುಪಿನಲ್ಲಿದ್ದ ಕೆಲವು ಪೊಲೀಸರು ರೈತರ ಮೇಲೆ ಹಲ್ಲೆ ನಡೆಸಿ ಬಟ್ಟೆ ಹರಿದು ಅವಮಾನ ಮಾಡಿದ್ದಾರೆ ಎಂದು ರೈತ ಮುಖಂಡರು ಆರೋಪಿಸಿದ್ದಾರೆ. ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕೆಂದು ಆಗ್ರಹಿಸಿ ತಹಸೀಲ್ದಾರ್ ಗಗನ ಸಿಂಧು ಅವರ ಮೂಲಕ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ರೇಷ್ಮೆ ಬೆಳೆಯುವ ಫಲವತ್ತಾದ ಭೂಮಿಯನ್ನು ಕೈಗಾರಿಕೆಗಳಿಗೆ ಮತ್ತು 200 ಕೋಟಿ ರೂಪಾಯಿ ವೆಚ್ಚದ ಹೈಟೆಕ್ ಮಾರುಕಟ್ಟೆ ನಿರ್ಮಾಣಕ್ಕೆ ಬಳಸಿಕೊಳ್ಳುತ್ತಿರುವುದನ್ನು ರೈತರು ಪ್ರಶ್ನಿಸಿದ್ದಾರೆ. ರೈತರ ಜೀವನೋಪಾಯವಾದ ಭೂಮಿಯನ್ನು ಕಿತ್ತುಕೊಂಡರೆ ಅಂತಹ ಮಾರುಕಟ್ಟೆಯಿಂದ ಏನು ಪ್ರಯೋಜನ ಎಂಬುದು ಅವರ ಆಕ್ರೋಶವಾಗಿದೆ. ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯಾದ್ಯಂತ ರಸ್ತೆ ತಡೆ ಸೇರಿದಂತೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ ಮತ್ತು ಜಿಲ್ಲಾ ಉಪಾಧ್ಯಕ್ಷ ಮುನಿನಂಜಪ್ಪ ಎಚ್ಚರಿಸಿದ್ದಾರೆ. ನಮ್ಮ ಅಳಲನ್ನು ಮಾಹಿತಿಯನ್ನು ಮೇಲ ಅಧಿಕಾರಿಗಳಿಗೆ ಅಂದರೆ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಬೇಕು ಅಂತ ಬಂದಿದ್ದೀವಿ. ಕಾರಣ ಏನು ಅಂದರೆ ನಿನ್ನೆ ದಿವಸ ಅಂದರೆ 29ನೇ ತಾರೀಕು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಕೆಐಡಿಬಿ ಭೂಸ್ವಾಧೀನ ವಿರುದ್ಧವಾಗಿ ನಾವೇನು ಹೋರಾಟ ಮಾಡ್ತಾ ಇದ್ದೀವೋ ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡೋದಿಲ್ಲ ಅಂಥೇಳಿ ನಮ್ಮ ಹೋರಾಟ ನಿರಂತರವಾಗಿ 45ನೇ ದಿವಸ, ಇವತ್ತು 46ನೇ ದಿವಸ. ಅಂದರೆ ನಿನ್ನೆ 46ನೇ ದಿವಸದ ಹೋರಾಟ. ನಮ್ಮ ಹೋರಾಟಕ್ಕೆ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಮಾನವ ಹಕ್ಕುಗಳ ಸಮಿತಿ, ಹಾಗೆ ಕಾರ್ಮಿಕ ಸಂಘಟನೆಗಳು, ಇತರೆ ಸಂಘಟನೆಗಳೆಲ್ಲ ಒಂದು ಬೆಂಬಲ ಕೊಟ್ಟು ನಾವು ಶಾಂತಿಯುತವಾಗಿ ಒಂದು ಹೋರಾಟನ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಇಷ್ಟು 45 ದಿವಸ ಆದ್ರೂ ನಮ್ಮ ಉಸ್ತುವಾರಿ ಮಂತ್ರಿಗಳು ಏನು ನಮ್ಮ ಈ ಒಂದು ರೈತರ ಹೋರಾಟನ ಯಾಕೆ ನೀವು ಮಾಡ್ತಾ ಇದ್ದೀರಿ, ನಿಮ್ಮ ಕಷ್ಟ ಏನು? ಯಾಕಂದರೆ ಅವರ ಕರ್ತವ್ಯ. ಒಬ್ಬ ಉಸ್ತುವಾರಿ ಮಂತ್ರಿ, ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಂದು ಏನು ಯಾವುದೇ ಹೋರಾಟ, ರೈತರುಗಳು ಮತ್ತು ಸಾರ್ವಜನಿಕರ ಹೋರಾಟ, ಯಾಕಂದರೆ ಅವರು ಕಷ್ಟದಲ್ಲಿ ಇರಬೇಕಾದ್ರೆ ಅದನ್ನು ಕೇಳಬೇಕು. ಎಷ್ಟೇ ಗೊತ್ತಿರಲಿ, ಏನು ನಿಮ್ಮ ಅಹವಾಲುಗಳು ಏನು ಅಂತೇಳಿ ಕೇಳಬೇಕು. ಆ ಒಂದು ಸೌಜನ್ಯ ಸಹಿತ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿಗೆ ಇಲ್ಲ. ನಿನ್ನೆ ಏನು ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆ ಅಂದರೆ ಕೆಡಿಬಿ ಸಭೆ, ಅಧಿಕಾರಿಗಳ ಕೆಡಿಬಿ ಸಭೆ ಇತ್ತು. ಆ ಸಭೆಗೆ ಮಾನ್ಯ ಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು ಬರ್ತಾರೆ ಅನ್ನೋದು ಒಂದು ಮಾಹಿತಿ ಗೊತ್ತಿತ್ತು. ಈಗ ಅವರು ಬಂದಾಗಾದರೂ ನಾವು ಅದನ್ನು ಅವ್ರ ಮುಂದೆ ನಮ್ಮ ಕಷ್ಟ ಏನು ಕಷ್ಟ ಸುಖ ಹೇಳ್ಕೊಳ್ಳೋಣ. ನಮ್ಮ ಯಾಕಂದರೆ ಹೆಂಗಸರಾಗ್ಬೋದು, ಮಕ್ಕಳು ನಿರಂತರವಾಗಿ ಹೋರಾಟ ಮಾಡ್ತಾನೇ ಇದ್ದೀವಿ. ಯಾಕಂದರೆ ನಮ್ಮ ರೈತರಿಗೆ ಕೆಲಸ ಇದ್ದೇ ಇರ್ತೈತೆ, ಅಂಥದನ್ನು ಬಿಟ್ಟು ನಾವು ಹೋರಾಟನ ಮಾಡ್ತಾ ಇದ್ದೀವಿ. ಈ ಒಂದು ಕಷ್ಟಗಳು ಅವ್ರ ಹತ್ರ ಹೇಳ್ಕೊಳ್ಳೋಣ. ಮುಂದೆ ನಮ್ಮ ಹೋರಾಟ ಏನಿದ್ರೂ ನಾವು ಯಾವುದೇ ಕಾರಣಕ್ಕೂ ಫಲವತ್ತಾದ ಭೂಮಿ ನಮ್ಮ ಜಂಗಮಕೋಟೆ ಹೋಬಳಿಯ ಏನು ಐತೆ, ಜಂಗಮಕೋಟೆ ಹೋಬಳಿ ಆಗ್ಬೋದು, ಶಿಡ್ಲಘಟ್ಟ ಕಸಬಾದಲ್ಲಿ ಒಂದು ಕಸಬಾನೂ ಒಂದು ಫಲವತ್ತಾದ ಭೂಮಿ. ಈ ಒಂದು ಫಲವತ್ತಾದ ಭೂಮಿನ ನೀವು ಯಾವುದೇ ಕಾರಣಕ್ಕೂ ಕೈಗಾರಿಕೆಗಳಿಗೆ ನೀವು ತಗೊಬಾರ್ದು. ಯಾಕಂದರೆ ಕೆಇಡಿಬಿ ಅವರು ಈಗಾಗಲೇ ನೋಟಿಫಿಕೇಶನ್ ಮಾಡಿದ್ದಾರೆ, ಅದನ್ನು ರದ್ದುಗೊಳಿಸಬೇಕು. ನಮ್ಮ ಒಂದೂವರೆ ವರ್ಷದ ನಿರಂತರ ಹೋರಾಟ ನಡೀತಾನೇ ಇದೆ. ಎಷ್ಟೋ ಸಾರಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಆಗ್ಬೋದು, ನಮ್ಮ ತಾಲೂಕು ಆಫೀಸ್ ಮುಂದೆ ಆಗ್ಬೋದು, ಅದೇ ಥರ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಆಗ್ಬೋದು, ಜಂಗಮಕೋಟೆ ಕ್ರಾಸು ಅಲ್ಲಿನೂ ಹೋರಾಟ ಮಾಡಿದ್ದೀವಿ. ಈ ಎಲ್ಲ ಹೋರಾಟಗಳ ನಾವು ಮಧ್ಯೆ ನಾವು ಎಷ್ಟೋ ಸಾರಿ ಮಂತ್ರಿಗಳನ್ನು ನಾವು ಭೇಟಿ ಆಗಿದ್ದೀವಿ. ಬೇಜಾನ್ ಸಾರಿ ಭೇಟಿಯಾದಾಗ ಅವರೊಂದು ನಮ್ಗೆ ಯಾವಾಗಲೂ ಒಂದು ಉತ್ತರ ಕೊಡ್ತಾಯಿದ್ರು. ಏನು ಅಂದರೆ 75 ಭಾಗ ರೈತರು
ನೀವು ರೈತರು ಜಮೀನು ಕೊಡೋದಿಲ್ಲ ಅಂದರೆ ನಾವು ಆವತ್ತೇ ಇಲ್ಲಿ KEDB ಏನು ನಮ್ಮ ಕೈಗಾರಿಕೆನ ಸ್ಥಾಪನೆ ಮಾಡೋದಿಲ್ಲ, ನಾವಿಲ್ಲಿ ತಗೊಂಡು ಹೋಗ್ತೀವಿ ಅಂತೇಳಿ ಹೇಳ್ತಾ ಬಂದಿದ್ರು. ಅದೇ ಥರ ಜಂಗಮಕೋಟೆಯಲ್ಲಿ ಆ ಜ್ಯೋತಿ ಸ್ಕೂಲಲ್ಲಿ ಏನು ನಮ್ಮ ಒಂದು ಅಭಿಪ್ರಾಯ, ರೈತರ ಅಭಿಪ್ರಾಯ ಅಂದರೆ ಅದು ಎಲೆಕ್ಷನ್ ಮಾಡಿದಾಗ